Dear students, welcome to the class. ನಾನು ಆನ್ಲೈನ್ ಕ್ಲಾಸೇ ತಗೊಳ್ಳೋಣ ಅನ್ಕೊಂಡಿದ್ದೆ, ಬಟ್ ಆನ್ಲೈನ್ ಕ್ಲಾಸ್ಗೆ ತುಂಬ ವೆರಿ ಪುವರ್ ರೆಸ್ಪಾನ್ಸ್ ಬರ್ತಾ ಇದೆ ನಿಮ್ಮ ಕಡೆಯಿಂದ. ಯಾರೋ ಒಬ್ರು ಮಾತ್ರ ಜಾಯಿನ್ ಆಗ್ತಾರೆ, ಇನ್ನೊಬ್ರು ಇನ್ನು ಅರ್ಧ ಗಂಟೆ ಬಿಟ್ಟು ಜಾಯಿನ್ ಆಗ್ತಾರೆ, ಇನ್ನೊಬ್ರು ಜಾಯಿನ್ ಆದ್ರೂ ಕೂಡ ಮಾತು ಆಡೋದಿಲ್ಲ, ಏನು ರೆಸ್ಪಾನ್ಸ್ ಮಾಡೋದಿಲ್ಲ. ಮತ್ತೆ ಕೆಲವರು ಮೇ ಬಿ ನನಗನ್ಸೋ ಪ್ರಕಾರ ನೀವು ಕೆಲವರು ಆನ್ ಮಾಡಿಬಿಟ್ಟು ಇಟ್ಬಿಟ್ಟು ಎಲ್ಲ ಹೋಗಿರ್ತೀರಾ ಅನ್ಕೊಂಡಿದ್ದೀನಿ. But so as my part of the duty, I had to reach all of you. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಈಗ ಈ ಪ್ರಾಬ್ಲಮ್ಗೆ ನಾನು ವಿಡಿಯೋ ರೆಕಾರ್ಡ್ ಮಾಡಿ ನಿಮಗೆಲ್ಲ ಪೋಸ್ಟ್ ಮಾಡ್ತೀನಿ. ಸೊ ದಟ್ ಯು ಕ್ಯಾನ್ ಲೇಟರ್ ಅಟ್ ಯುವರ್ ಕನ್ವೀನಿಯಂಟ್ ಟೈಮ್ ನೀವು ಇದನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಒಂದು ಅಸೈನ್ಮೆಂಟ್ ಕೂಡ ನಾನು ನಿಮಗೆ ಕಳಿಸ್ತೀನಿ. ದಿಸ್ ಈಸ್ ಅ ಪ್ರಾಬ್ಲಮ್. ಈ ಪ್ರಾಬ್ಲಮ್ನ ನಿಮಗೆ ಏಪ್ರಿಲ್ ಮೇ 2019 ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಪ್ರಾಬ್ಲಮ್ ಇದು. ದಟ್ ಈಸ್ ಶ್ರೀಮತಿ ವೀಣಾ purchased a car from Tata Motors Limited on 1/1/2016 on hire purchase system. The cash price of the car is 4,40,000. The cash price important ನಮಗೆ ಬೇಕಿದೆ ಇದು. ಕ್ಯಾಶ್ ಪ್ರೈಸ್ ಎಷ್ಟು? 4,40,000. ಪೇಯಬಲ್ rupees 80,000 ಡೌನ್. ಅಂದರೆ ಡೌನ್ ಪೇಮೆಂಟ್ ಎಷ್ಟು ಪೇ ಮಾಡ್ತಿದ್ದಾರೆ? 80,000. ಬ್ಯಾಲೆನ್ಸ್ ಇನ್ 3 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ ಆಫ್ rupees 1,20,000. ಅಂದರೆ ಇನ್ಸ್ಟಾಲ್ಮೆಂಟಲ್ಲಿ 1,20,000 ಅನ್ನು ಪೇ ಮಾಡ್ತಿದ್ದಾರೆ ಪ್ರತಿ ಇನ್ಸ್ಟಾಲ್ಮೆಂಟಲ್ಲಿ. ದ ಇಂಟ್ರೆಸ್ಟ್ ಚಾರ್ಜ್ ಇಸ್ 9% per annum. ಇಂಟ್ರೆಸ್ಟ್ ಬೇಕು ನಮಗೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ, ಇಂಟ್ರೆಸ್ಟ್ ಪಾಸ್ ಮಾಡಲಿಕ್ಕೆ. ಆ್ಯಂಡ್ ಡೆಪ್ರಿಸಿಯೇಟ್ ದ ಕಾರ್ ಆನ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ 10% per annum. ಡೆಪ್ರಿಸಿಯೇಷನ್ ಎಷ್ಟು? 10% per annum. ಓಕೆ, ಯಾವ ಮೆಥಡಲ್ಲಿ? ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡಲ್ಲಿ ನಾವು ಮಾಡಬೇಕು. ಪ್ರಿಪೇರ್ ನೆಸಸರಿ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಶ್ರೀಮತಿ ವೀಣಾ. ನಾವೇನು ಮಾಡಬೇಕು? ಫಸ್ಟು ವೀಣಾ ಅವರ ಬುಕ್ಸಲ್ಲಿ ನಾವು ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಬೇಕು. ನೆಕ್ಸ್ಟ್ ಪಾಸ್ ನಾಟ್ ಜರ್ನಲ್ ಎಂಟ್ರಿ, ವೀಣಾ ಅವ್ರ ಬುಕ್ಸಲ್ಲಿ ಲೆಡ್ಜರ್ನ ಪ್ರಿಪೇರ್ ಮಾಡಬೇಕು. ನೆಕ್ಸ್ಟ್ ಪಾಸ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಟಾಟಾ ಮೋಟರ್ಸ್ ಲಿಮಿಟೆಡ್. ದಟ್ ಹೂ ಇಸ್ ಟಾಟಾ ಮೋಟರ್ಸ್ ಲಿಮಿಟೆಡ್? ಹೈರ್ ಸೆಲ್ಲರ್. ಇಲ್ಲಿ ಸೆಲ್ಲರ್ ಬುಕ್ಸಲ್ಲೂ ಕೂಡ ನಾವೇನ ಪಾಸ್ ಮಾಡಬೇಕು? ಜರ್ನಲ್ ಎಂಟ್ರೀಸ್ನ ನಾವು ಪಾಸ್ ಮಾಡಬೇಕು. ಸೊ ನಾವು let us see how we can proceed this one. ನೋಡಿ, ಈಗ ಕ್ಯಾಶ್ ಪ್ರೈಸ್ ಆಫ್ ದ ಮೆಷಿನ್ ಎಷ್ಟು? ಸೊಲ್ಯೂಷನ್ ಮಾಡ್ತೀನಿ ನೋಡಿ. ಕ್ಯಾಶ್ ಪ್ರೈಸ್ ಆಫ್ ದಿ ಕಾರ್ ಅಥವಾ ಏನಂತ ಕರಿಬೋದು, ಅಸೆಟ್ ಎಷ್ಟು? ಕ್ಯಾಶ್ ಪ್ರೈಸು rupees 4,40,000. ಓಕೆ, ಡೌನ್ ಪೇಮೆಂಟ್ ಎಷ್ಟು? ಡೌನ್ ಪೇಮೆಂಟ್ 80,000. ಓಕೆ, ಈ ಡೌನ್ ಪೇಮೆಂಟ್ ಆದಮೇಲೆ ನಾವು ಇನ್ಸ್ಟಾಲ್ಮೆಂಟ್ಸ್ನ ಪೇ ಮಾಡಬೇಕಲ್ವ? ಇನ್ಸ್ಟಾಲ್ಮೆಂಟ್ಸ್ ಎಷ್ಟು? ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಅವನು ಎಷ್ಟು ಪೇ ಮಾಡ್ತಾನೆ? 1,20,000, 1,20,000. 3 ಇನ್ಸ್ಟಾಲ್ಮೆಂಟಲ್ಲಿ 1,20,000, 1,20,000, 1,20,000. ರೈಟ್? ಅಂದರೆ ಟೋಟಲ್ ಎಷ್ಟು ಪೇ ಮಾಡ್ತಾರೆ ಇನ್ಸ್ಟಾಲ್ಮೆಂಟ್ಸಲ್ಲಿ ಟೋಟಲ್ ಎಷ್ಟು ಪೇ ಮಾಡ್ತಾರೆ ಅಂದರೆ 1,20,000 into 3. ಸೊ ದಟ್ ಈಸ್ 3,60,000 ಆಗುತ್ತೆ. ಸೊ ಟೋಟಲ್ ಎಷ್ಟಾಯಿತು ನೋಡಿ? 4,40,000. ಸೊ ಹಾಗಿದ್ರೆ ನೀವು ಒಂದನ್ನು ಅರ್ಥ ಮಾಡ್ಕೋಬೇಕು, ಏನಂತಂದರೆ ಈ ಇನ್ಸ್ಟಾಲ್ಮೆಂಟ್ ಅಮೌಂಟ್ಸ್ ಇದೆಯಲ್ಲ, ಯಾವುದದು? ಈ 1,20,000 ಅವ್ರು ಪೇ ಮಾಡ್ತಾರಲ್ವಾ, ಅದರಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿಲ್ಲ. ಇಂಟ್ರೆಸ್ಟ್ ನಾವೇನು ಮಾಡಬೇಕು? ಎಕ್ಸ್ಟ್ರಾ ಚಾರ್ಜ್ ಮಾಡಬೇಕು. ಸೊ ಹಾಗಾಗಿ ನಾವು ಇನ್ಸ್ಟಾಲ್ಮೆಂಟ್ಸ್ ಅಮೌಂಟ್ನ ಫೈಂಡ್ ಔಟ್ ಮಾಡೋಣ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು ಬರುತ್ತೆ? ಈಕ್ವಲ್ಸ್ 1,20,000
ಪ್ಲಸ್ ಇಂಟ್ರೆಸ್ಟ್ ಎಷ್ಟು? ನಾವಿದನ್ನ ಟೇಬಲ್ ರೂಪದಲ್ಲೇ ಮಾಡೋಣ. installment number due at the beginning cash price paid interest installment paid due at the end. ಸೊ ಇಷ್ಟು ಕಾಲಮ್ಸ್ನ ನಾವು ಯೂಸ್ ಮಾಡಿಕೊಂಡು ಲೆಟ್ ಅಸ್ ಫೈಂಡ್ ಎಷ್ಟು ಇಂಟ್ರೆಸ್ಟ್ನ ಪೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿ ಇನ್ಸ್ಟಾಲ್ಮೆಂಟಲ್ಲಿ ನೋಡೋಣ. ನೋಡಿ, ಇಲ್ಲಿ ಕ್ಯಾಶ್ ಪ್ರೈಸ್ ಪೇಯ್ಡ್ನ ಫಸ್ಟ್ ಬರ್ಕೊಂಡಿದ್ದೀನಿ, ಇನ್ಸ್ಟಾಲ್ಮೆಂಟ್ನ ಕೊನೆಗೆ ಬರ್ಕೊಂಡಿದ್ದೀನಿ. ಅಕಸ್ಮಾತ್ ಈ ಇನ್ಸ್ಟಾಲ್ಮೆಂಟ್ಗಳಲ್ಲಿ ಇಂಟ್ರೆಸ್ಟ್ ಆಲ್ರೆಡಿ ಇನ್ಕ್ಲೂಡ್ ಆಗಿದ್ರೆ ಏನು ಮಾಡಬೇಕಿತ್ತು, ಇನ್ಸ್ಟಾಲ್ಮೆಂಟ್ನ ಫಸ್ಟ್ ಬರ್ಕೊಂಡು ಕ್ಯಾಶ್ ಪ್ರೈಸ್ ಪೇಯ್ಡ್ನ ಆಮೇಲೆ ಬರ್ಕೋಬೇಕಿತ್ತು. ಕನ್ಫ್ಯೂಸ್ ಆಗಬೇಡಿ, ಯಾರು ಕ್ಲಾಸ್ ಅಟೆಂಡ್ ಮಾಡಿರ್ತೀರ ಅವ್ರಿಗೆ ಅರ್ಥ ಆಗಿರುತ್ತೆ. ಸೊ ಫಸ್ಟ್ ಅವ್ರು ಏನು ಪೇ ಮಾಡ್ತಾರೆ, ಡೌನ್ ಪೇಮೆಂಟ್ನ ಮಾಡ್ತಾರೆ. ಎಷ್ಟು? ಅದ್ರ ಕ್ಯಾಶ್ ಪ್ರೈಸ್ನ ಬರಿಬೇಕು. ಟೋಟಲ್ ಪ್ರೈಸ್ ಎಷ್ಟು? ಅಸೆಟ್ 4,40,000. ಸೊ ಡೌನ್ ಪೇಮೆಂಟಲ್ಲಿ ಎಷ್ಟು ಕ್ಯಾಶ್ ಪ್ರೈಸ್ ಪೇ ಮಾಡ್ತಾರೆ? 80,000 ಪೇ ಮಾಡ್ತಾರೆ. ಡೌನ್ ಪೇಮೆಂಟ್ ಮಾಡುವಾಗ ಯಾವುದೇ ರೀತಿಯ ಇಂಟ್ರೆಸ್ಟ್ನ ನಾವು ಪೇ ಮಾಡೋದಿಲ್ಲ, ಯಾಕಂತಂದರೆ ಇಂಟ್ರೆಸ್ಟ್ ಯಾವುದು ಡ್ಯೂ ಇರೋದಿಲ್ಲ. ಅವಾಗಷ್ಟೇ ನಾವು ಪರ್ಚೇಸ್ ಎಂಟ್ರಿ ಆಗ್ತಾ ಇರ್ತೀವಿ ಕಾಂಟ್ರಾಕ್ಟ್ಗೆ, ಹಾಗಾಗಿ ಯಾವುದೇ ರೀತಿಯ ಇಂಟ್ರೆಸ್ಟು ಇರೋದಿಲ್ಲ. ಇನ್ಸ್ಟಾಲ್ಮೆಂಟ್ ಪೇಯ್ಡ್ ಎಷ್ಟಾಯಿತು? 80,000. ಸೊ 80,000 ಕೊಟ್ಟರೆ ನೆಕ್ಸ್ಟ್ ಬಾಕಿ ಉಳ್ಕೊಳ್ಳುತ್ತೆ 3,60,000 ಬಾಕಿ ಉಳ್ಕೊಂಡಿರುತ್ತೆ. ಸೊ ಡೌನ್ ಪೇಮೆಂಟ್ ಕೊಟ್ಟಾದ ನಂತರ ಎಷ್ಟು ಬಾಕಿ ಉಳಿದಿರುತ್ತೆ? 3,60,000 ಬಾಕಿ ಉಳಿದಿರುತ್ತೆ. ನೆಕ್ಸ್ಟ್ ಈಗ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡ್ಲಿಕ್ಕೆ ಬರ್ತಾರೆ. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಲಿಕ್ಕೆ ಹೋದಾಗ ಎಷ್ಟು ಬಾಕಿ ಇರುತ್ತೆ? ಕ್ಯಾಶ್ ಪ್ರೈಸು 3,60,000. ನೋಡಿ, ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ನ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಥರ ಬರ್ಕೋತಾ ಇದ್ದೀನಿ. ಎಷ್ಟು ಫಸ್ಟ್ ಇನ್ಸ್ಟಾಲ್ಮೆಂಟ್ ಬಿಗಿನಿಂಗಲ್ಲಿ ಎಷ್ಟು ಪೇಮೆಂಟ್ ಕ್ಯಾಶ್ ಪ್ರೈಸ್ ಬಾಕಿ ಇರುತ್ತೆ? 3,60,000. ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಕ್ಯಾಶ್ ಪ್ರೈಸ್ ಅವ್ರು ಎಷ್ಟು ಪೇ ಮಾಡ್ತಾರೆ? 1,20,000. ಅದ್ರ ಜೊತೆಗೆ ಇಂಟ್ರೆಸ್ಟ್ ಕೂಡ ಪೇ ಮಾಡ್ತಾರೆ. ಇಂಟ್ರೆಸ್ಟ್ ಯಾವ ಅಮೌಂಟ್ ಮೇಲೆ ಪೇ ಮಾಡಬೇಕು ಅಂತಂದರೆ, ಈ ಟೋಟಲ್ ಅಮೌಂಟ್ ಬಾಕಿ ಎಷ್ಟಿದೆ ಅಷ್ಟು ಮೇಲೆ ಅವರು ಏನು ಮಾಡಬೇಕು? ಇಂಟ್ರೆಸ್ಟ್ನ ಪೇ ಮಾಡಬೇಕು. 3,60,000 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಿ ನೋಡಿ ಎಷ್ಟುಂಟು? 9%. 3,60,000 ಇಂಟು 9% ಎಷ್ಟು ಬರುತ್ತೆ ಇಂಟ್ರೆಸ್ಟ್? ಲೆಟ್ ಅಸ್ ಸಿ. 3,60,000 ಇಂಟು 9%. 3,60,000 into 9 divided by 100. 9% means 32,400. ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ ಎಷ್ಟು ಬರುತ್ತೆ? 32,400. ಅವ್ರು ಇನ್ಸ್ಟಾಲ್ಮೆಂಟ್ ಎಷ್ಟು ಪೇ ಮಾಡ್ತಾರೆ? ಈ ಕ್ಯಾಶ್ ಪ್ರೈಸು ಪ್ಲಸ್ ಇಂಟ್ರೆಸ್ಟ್ ಎರಡನ್ನೂ ಸೇರಿಸಿ ಅವರು ಇನ್ಸ್ಟಾಲ್ಮೆಂಟ್ನ ಪೇ ಮಾಡ್ತಾರೆ. 32,400 ಪ್ಲಸ್ 1,20,000. ಸೊ ದ ಫಸ್ಟ್ ಇನ್ಸ್ಟಾಲ್ಮೆಂಟ್ ವಿಲ್ ಬಿ 1,52,400. ಈಗ 1,52,400 ಅವ್ರು ಪೇ ಮಾಡಿದ್ರು ಕೂಡ ಅದರಲ್ಲಿ 32,400 ಏನಿದೆ ಬಡ್ಡಿನೇ ಇದೆ. ಅಸ್ಲಿಗೆ ಎಷ್ಟು ಹೋಯ್ತು ಹಾಗಿದ್ರೆ? 1,20,000. ಹಾಗಿದ್ರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ ನಂತರ ಎಷ್ಟು ಬಾಕಿ ಉಳಿದಿರುತ್ತೆ ಅಸ್ಲು ಇನ್ನೂ ಕೊಡೋದು ಅಂದರೆ 3,60,000 minus 1,20,000, that comes to 2,40,000. ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ ನಂತರ ಅವರು ಎಷ್ಟು ಬಾಕಿ ಉಳಿಸ್ಕೊಂಡಿರ್ತಾರೆ? 2,40,000. ಹಾಗೆ ನಾವು ನೆಕ್ಸ್ಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ಗೆ ಹೋಗೋಣ. ಸೆಕೆಂಡ್ ಇನ್ಸ್ಟಾಲ್ಮೆಂಟಲ್ಲಿ ಬಿಗಿನಿಂಗಲ್ಲಿ
ಎಷ್ಟು ಬಾಕಿ ಉಳಿದಿರುತ್ತೆ? 2,40,000 ರೂಪಾಯಿ ಬಾಕಿ ಉಳಿದಿರುತ್ತೆ. ಅಸಲು ಎಷ್ಟು ಕೊಡ್ತಾರೆ? ಇನ್ಸ್ಟಾಲ್ಮೆಂಟ್ ಎಷ್ಟು ಕೊಡ್ತಾರೆ? ಸೆಕೆಂಡ್ ಇನ್ಸ್ಟಾಲ್ಮೆಂಟಲ್ಲೂ ಕೂಡ ಅವರು 1,20,000ನೇ ಪೇ ಮಾಡ್ತಾರೆ. ಈಗ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಜೊತೆಗೆ ಅವ್ರು ಏನು ಪೇ ಮಾಡ್ತಾರೆ? ಇಂಟ್ರೆಸ್ಟ್ನ ಕೂಡ ಪೇ ಮಾಡ್ತಾರೆ. ಇಂಟ್ರೆಸ್ಟ್ ಎಷ್ಟು? ಯಾವ ಅಮೌಂಟ್ ಮೇಲೆ ತಗೋಬೇಕು ಅಂದರೆ ನಾವು ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ಬಾಕಿ ಕೊಡೋದಿರುತ್ತೆ? 2,40,000 ಕೊಡೋದಿರುತ್ತೆ. ಸೊ ಹಾಗಾಗಿ ನಾವು ಇಂಟ್ರೆಸ್ಟ್ನು ಕೂಡ 2,40,000 ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. 2,40,000 ಇಂಟು 9% ಈಕ್ವಲ್ಸ್ 2,40,000 ಇಂಟು 9/100. That comes to 21,600. ಸೆಕೆಂಡ್ ಇನ್ಸ್ಟಾಲ್ಮೆಂಟಲ್ಲಿ ಅವರು ಮಿಸಸ್ ವೀಣಾ ಎಷ್ಟು ಇಂಟ್ರೆಸ್ಟ್ ಪೇ ಮಾಡ್ತಾರೆ? 21,600 ಪೇ ಮಾಡ್ತಾರೆ. ಸೊ ಹಾಗಿದ್ರೆ ಟೋಟಲ್ ಇನ್ಸ್ಟಾಲ್ಮೆಂಟ್ ಅಮೌಂಟು 21,600 ಪ್ಲಸ್ 1,20,000. ಸೊ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಎಷ್ಟಾಗುತ್ತೆ? 1,41,600. 1,41,600. ಈ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ ನಂತರ ಅವರು ಎಷ್ಟು ಬಾಕಿ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು, ಸೆಕೆಂಡ್ ಇನ್ಸ್ಟಾಲ್ಮೆಂಟಲ್ಲಿ ಅವ್ರು ಎಷ್ಟು ಪೇ ಮಾಡ್ತಾರೆ? 1,41,600 ಪೇ ಮಾಡ್ತಾರೆ. ಅದರಲ್ಲಿ ಬಡ್ಡಿಗೆ ಎಷ್ಟು ಹೋಯ್ತು? 21,600 ಬಡ್ಡಿಗೆ ಹೋಯ್ತು. ಹಾಗಿದ್ರೆ ಅಸಲು ಕಡೆಗೆ ಎಷ್ಟು ಪೇ ಕೊಟ್ಟಿದ್ದಾರೆ ಅವರು? 1,20,000 ಕೊಟ್ಟಿದ್ದಾರೆ. ಈ 2,40,000 ಅಲ್ಲಿ 1,20,000 ಅವರು ಅಸಲು ಕಡೆಗೆ ಕೊಟ್ಟರೆ ಇನ್ನು ಬಾಕಿ ಎಷ್ಟು ಉಳಿದಿರುತ್ತೆ? ಅಸಲು 1,20,000. ನಾವು ನೆಕ್ಸ್ಟ್ ಥರ್ಡ್ ಇನ್ಸ್ಟಾಲ್ಮೆಂಟ್ ಇಲ್ಲಿ ನೋಡಿ, ಅವರು ಎಷ್ಟು ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತಿದ್ದಾರೆ? 3 ಇನ್ಸ್ಟಾಲ್ಮೆಂಟ್. ಇದು ಕೊನೆಯ ಇನ್ಸ್ಟಾಲ್ಮೆಂಟ್. ಸೊ ಕೊನೆ ಇನ್ಸ್ಟಾಲ್ಮೆಂಟ್ ಕೊಡೋಕೆ ಬಿಗಿನಿಂಗಲ್ಲಿ ಎಷ್ಟು ಬಾಕಿ ಇರುತ್ತೆ? 1,20,000. ಇದು ಪ್ರೀವಿಯಸ್ ಇನ್ಸ್ಟಾಲ್ಮೆಂಟ್ ಕ್ಲೋಸಿಂಗ್ ಬ್ಯಾಲೆನ್ಸ್, ಈ ಇನ್ಸ್ಟಾಲ್ಮೆಂಟ್ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಎಷ್ಟು ಬಾಕಿ ಇತ್ತು? 1,20,000 ಬಾಕಿ ಇತ್ತು. ಅವ್ರ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟು ಪೇ ಮಾಡ್ತಾ ಇದ್ದಾರೆ? 1,20,000. 1,20,000 ಜೊತೆಗೆ ಅವರು ಏನು ಪೇ ಮಾಡ್ತಿದ್ದಾರೆ? ಇಂಟ್ರೆಸ್ಟ್ನ ಕೂಡ ಸೇರಿಸಿ ಕೊಡಬೇಕು ಅವರು. ಯಾಕಂತಂದರೆ ಇಂಟ್ರೆಸ್ಟಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಇಂಟ್ರೆಸ್ಟ್ ಎಷ್ಟು? 9%. 1,20,000 ಇಂಟು 9% ಕಮ್ಸ್ 10,800. $1,20,000 into 9/100. 9% is 10,800. ಮೂರನೇ ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ ಎಷ್ಟು ಕೊಡ್ತಿದ್ದಾರೆ? 10,800 ಕೊಡ್ತಾ ಇದ್ದಾರೆ. ಸೊ 1,20,000 ಪ್ಲಸ್ 10,800 ಅವ್ರು ಎಷ್ಟು ಪೇ ಮಾಡ್ತಾರೆ? 1,30,800ನ ಮೂರನೇ ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತಾರೆ. ಮೂರನೇ ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡಿದ ನಂತರ ಅವ್ರು ಎಷ್ಟು ಬಾಕಿ ಕೊಡಬೇಕಿರುತ್ತೆ? 0. 1,20,000 ಬಾಕಿ ಇರುತ್ತೆ. ಅವ್ರು 1,20,000ನ ಪೇ ಮಾಡ್ತಾರೆ. ಅವರ ಡ್ಯೂ ಎಷ್ಟಾಗುತ್ತೆ ಕೊನೆಯಲ್ಲಿ? ಮೂರನೇ ಇನ್ಸ್ಟಾಲ್ಮೆಂಟ್ ಕೊನೆಯಲ್ಲಿ 0 ಆಗುತ್ತೆ. ಅದರಿಂದ ಅವರು ಏನು ಇನ್ಸ್ಟಾಲ್ಮೆಂಟು ಕೊಡೋ ಅವಶ್ಯಕತೆ ಇಲ್ಲ. ಅದರೊಂದಿಗೆ ಅವರ ಅಕೌಂಟ್ ಕೂಡ ಕ್ಲೋಸ್ ಆಗುತ್ತೆ. ಈ ರೀತಿ ಟೇಬಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ನಿಮಗೆ ಲೆಡ್ಜರ್ಗೆ ಪೋಸ್ಟ್ ಮಾಡಲಿಕ್ಕೆ. ಸೊ ನಾನು ಇಲ್ಲಿ ಲೆಡ್ಜರ್ಗಳನ್ನ ಬರೆದಿದ್ದೀನಿ. ಫಸ್ಟ್ ಒನ್, ಅವರು ಯಾವ ಅಸೆಟ್ ತಗೊಂಡಿದ್ದಾರೆ? ಕಾರ್ ಅಕೌಂಟನ್ನು ಬರೀತೀನಿ. ಹಾಗೆಯೇ ಹೈರ್ ವೆಂಡರ್ ಯಾರು? ಟಾಟಾ ಮೋಟಾರ್ಸ್ ಲಿಮಿಟೆಡ್ ಅಕೌಂಟ್, ಅದು ಹೈರ್ ವೆಂಡರ್. ಈ ಎರಡು ಲೆಡ್ಜರ್ಗಳು ಇಂಪಾರ್ಟೆಂಟ್. ಈ ಎರಡು ಲೆಡ್ಜರ್ಗಳ ಜೊತೆಗೆ ಅವ್ರು ಇನ್ನೂ 2 ಲೆಡ್ಜರ್ಗಳನ್ನ ಪ್ರಿಪೇರ್ ಮಾಡಬೇಕು. ದಟ್ ಈಸ್ ಇಂಟ್ರೆಸ್ಟ್ ಅಕೌಂಟ್ ಮತ್ತು ಡೆಪ್ರಿಸಿಯೇಷನ್ ಅಕೌಂಟ್. ಸೊ ವಿತ್ ದಿಸ್ let us post the ledger entries. The first entry is on date of entering agreement. ಅಗ್ರಿಮೆಂಟ್ ಡೇಟಲ್ಲಿ ಎಂಟ್ರ್ ಆಗ್ತೀವಲ್ಲ ಆವತ್ತು ನಾವು 2 ಎಂಟ್ರಿಗಳನ್ನ ಬರಿಬೇಕಾಗುತ್ತೆ. ಒಂದು, ಫರ್
ಬ್ರಿಂಗಿಂಗ್ ಅಸೆಟ್ಸ್, ಯಾವ್ದಾದ್ರು ಒಂದು ಅಸೆಟ್ನ ತಗೊಬರ್ತೀವಲ್ವ, ಅದಕ್ಕೆ ಫಸ್ಟ್ ಎಂಟ್ರಿ ಬರಿಬೇಕಾಗುತ್ತೆ. ಅಸೆಟ್ಸ್ನ ತಗೊಬಂದಾಗ ನಾವೇನು ಎಂಟ್ರಿ ಬರಿತೀವಿ ಅಂದರೆ ಅಸೆಟ್ ಅಕೌಂಟ್ ಡೆಬಿಟೆಡ್ ಟು ಹೈರ್ಸ್ ವೆಂಡರ್ ಅಕೌಂಟ್. ಅಸೆಟ್ ಏನಾಗುತ್ತೆ ನಮಗೆ ಬರುತ್ತೆ, ಅದಕ್ಕೋಸ್ಕರ ನಾವೇನು ಬರಿತೀವಿ, ಅಸೆಟ್ ಅಕೌಂಟ್ನ ಡೆಬಿಟ್ ಮಾಡ್ತೀವಿ ಟು ಹೈರ್ ವೆಂಡರ್ ಅಕೌಂಟ್. ಯಾರಿಂದ ನಾವು ತಂದಿರ್ತೀವಿ, ಯಾಕೆಂತಂದರೆ ನಾವೇನು ಪೂರ್ತಿ ಹಣ ಕೊಟ್ಟು ತಂದಿಲ್ಲ. ಹಣ ಕೊಟ್ಟು ತಂದಿದ್ರೆ ಅಸೆಟ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್ ಬರೀತಾ ಇದ್ವಿ. ಸೊ ಇಲ್ಲಿ ಹಣ ಕೊಟ್ಟು ತಂದಿಲ್ಲಲ್ಲ, ಸಾಲದಲ್ಲಿ ಅಥವಾ ಹೈರ್ ಪರ್ಚೇಸ್ ಸಿಸ್ಟಮಲ್ಲಿ ತಂದಿರೋದ್ರಿಂದ ನಾವು ಅಸೆಟ್ ಅಕೌಂಟ್ ಡೆಬಿಟೆಡ್ ಟು ಹೈರ್ ವೆಂಡರ್ ಅಕೌಂಟ್ನ ಮಾಡ್ತೀವಿ. ಸೊ ಡೇಟ್, ಫಸ್ಟ್ ಡೇಟ್ 1/1/2016 ಅಸೆಟ್ ಅಕೌಂಟ್, ದಟ್ ಈಸ್ ಕಾರ್ ಅಕೌಂಟ್ ಡೆಬಿಟೆಡ್ ಟು ಹೈರ್ ವೆಂಡರ್ ಅಕೌಂಟ್. ಹೈರ್ ವೆಂಡರ್ ಯಾರು ಇಲ್ಲಿ, ಟಾಟಾ ಮೋಟಾರ್ಸ್ ಲಿಮಿಟೆಡ್ ಟು ಟಾಟಾ ಮೋಟಾರ್ಸ್ ಲಿಮಿಟೆಡ್ ಅಕೌಂಟ್. ಆ ಅಸೆಟ್ನ ನಾವು ಕ್ಯಾಶ್ ಪ್ರೈಸ್ನ ಬರಿಬೇಕಾಗುತ್ತೆ. ಕ್ಯಾಶ್ ಪ್ರೈಸ್ ಅಂತಂದರೆ ಅದು ಮಾರ್ಕೆಟಲ್ಲಿ ಹಣ ಕೊಟ್ಟು ತರೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ. ಕ್ಯಾಶ್ ಪ್ರೈಸು ಈ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ದಟ್ ಈಸ್ 4,40,000. ಈಗ ಅಸೆಟ್ ಅಕೌಂಟ್ ಡೆಬಿಟ್ ಆಯಿತು, ಅದಕ್ಕೆ ಕರೆಸ್ಪಾಂಡೆನ್ಸ್ ಕ್ರೆಡಿಟ್ ಅಕೌಂಟ್ ಯಾವುದು, ಹೈರ್ ವೆಂಡರ್ ಅಕೌಂಟ್. ಹೈರ್ ವೆಂಡರ್ ಯಾರು ಇಲ್ಲಿ, ಟಾಟಾ ಮೋಟರ್ಸ್ ಅಕೌಂಟ್. ಟಾಟಾ ಮೋಟರ್ಸ್ ಅಕೌಂಟಲ್ಲಿ ನಾನು ಬರೀತಾ ಇದ್ದೀನಿ ಆನ್ ದ ಸೇಮ್ ಡೇಟ್ 1/1/2016 ಬೈ ಕಾರ್ ಅಕೌಂಟ್. ಅಮೌಂಟ್ ಎಷ್ಟು, 4,40,000. ಇದು ಫಸ್ಟ್ ಎಂಟ್ರಿ ನಾವು ಬರೆಯುವಂಥದ್ದು. ಯಾವಾಗ ಅಸೆಟ್ಸ್ನ ತಗೊಂಡು ಬಂದಾಗ. ಆ ಅಸೆಟ್ ತಗೊಂಡು ಬಂದಿರೋ ಜೊತೆಗೇನೆ ಇನ್ನೊಂದು ಟ್ರಾನ್ಸಾಕ್ಷನ್ ಮಾಡ್ತೀವಿ ಅವತ್ತು, ಏನಂತಂದ್ರೆ ಡೌನ್ ಪೇಮೆಂಟ್ನ ಮಾಡ್ತೀವಿ. ಡೌನ್ ಪೇಮೆಂಟ್ ಏನು, ಎಷ್ಟು ಪೇ ಮಾಡಿದ್ದೀವಿ, 80,000 ನಾವು ಡೌನ್ ಪೇಮೆಂಟ್ನ ಮಾಡ್ತಾ ಇದ್ವಿ. ಸೊ ಡೌನ್ ಪೇಮೆಂಟ್ನ ಮಾಡಿದಾಗ ಯಾರಿಗೆ ಪೇ ಮಾಡ್ತೀವಿ, ಹೈರ್ ವೆಂಡರ್ಗೆ. ಇಲ್ಲಿ ಹೈರ್ ವೆಂಡರ್ ಯಾರು, ಟಾಟಾ ಮೋಟರ್ಸ್ ಲಿಮಿಟೆಡ್. ದ ಎಂಟ್ರಿ ಈಸ್ ಟಾಟಾ ಮೋಟರ್ಸ್ ಲಿಮಿಟೆಡ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಯಾಕಂತಂದರೆ ನಮ್ಮ ಬ್ಯಾಂಕಿಂದ ಹಣ ಹೋಗ್ತದೆ, ಅದಕ್ಕೆ ಬ್ಯಾಂಕ್ ಅಕೌಂಟ್ನ ನಾವೇನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಸೊ ಟಾಟಾ ಮೋಟರ್ಸ್ ಅಕೌಂಟ್ ಡೆಬಿಟೆಡ್ ಟು ದ ಸೇಮ್ ಡೇಟ್ 1/1/2016 ಟು ಬ್ಯಾಂಕ್ ಅಕೌಂಟ್. ಬ್ರ್ಯಾಕೆಟಲ್ಲಿ ಬೇಕಾದರೆ ಬರೀರಿ, ಡೌನ್ ಪೇಮೆಂಟ್ ಅಮೌಂಟ್ ಎಷ್ಟು, 80,000. ಈಗ ಆನ್ ದ ಫಸ್ಟ್ ಡೇ ಯಾವಾಗ ನಾವು ಹೈರ್ ಪರ್ಚೇಸ್ ಅಗ್ರಿಮೆಂಟ್ಗೆ ಎಂಟ್ರ್ ಆಗ್ತೀವೋ ಅವಾಗ ನಾವು ಎರಡೇ ಎಂಟ್ರಿ ಬರೆಯೋದು. ಅದನ್ನು ನಾವು ಈಗ ಬರೆದಾಯ್ತು. ಈ ರೀತಿ ಬರೆದ ನಂತರ ನೆಕ್ಸ್ಟ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಡ್ಯೂ ಇರೋವಾಗ ಅಥವಾ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡೋವಾಗ ನಾವು ಟೋಟಲ್ 4 ಎಂಟ್ರೀಸ್ನ ಬರಿತೀವಿ. ದ ಫಸ್ಟ್ ಎಂಟ್ರಿ ಏನಕ್ಕೆ ಬರಿತೀವಿ ಅಂದರೆ ಇಂಟ್ರೆಸ್ಟ್ ಡ್ಯೂ ಇರೋದಕ್ಕೆ. ಇಂಟ್ರೆಸ್ಟ್ ಅವ್ರಿಗೆ ಕೊಡಬೇಕಲ್ವ, ಯಾರಿಗೆ, ಟಾಟಾ ಮೋಟರ್ಸ್ ಅವ್ರಿಗೆ. ಆ ಡ್ಯೂ ಎಂಟ್ರಿನ ಬರಿತೀವಿ. ಅದಕ್ಕೆ ಏನು ಎಂಟ್ರಿ ಬರಿತೀವಿ ಅಂದರೆ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್ ಟು ಹೈರ್ ವೆಂಡರ್ ಅಕೌಂಟ್. ಇಲ್ಲಿ ಹೈರ್ ವೆಂಡರ್ ಯಾರು, ಟಾಟಾ ಮೋಟರ್ಸ್. ಸೊ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್ ಟು ಹೈರ್ ವೆಂಡರ್ ಅಕೌಂಟ್. ಇಂಟ್ರೆಸ್ಟ್ ಅಕೌಂಟ್ ಇಲ್ಲುಂಟು ನೋಡಿ, ಡೇಟ್ ಯಾವಾಗ ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತೀವಿ, December 31/12/2016 ಟು ಟಾಟಾ ಮೋಟರ್ಸ್ ಲಿಮಿಟೆಡ್ ಅಕೌಂಟ್. ಅಮೌಂಟ್ ಎಷ್ಟು, ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು ಇಂಟ್ರೆಸ್ಟ್ ಪೇ ಮಾಡ್ತಿದ್ದೀವಿ, ಇಲ್ಲಿ 32,400 ಪೇ ಮಾಡ್ತಿದ್ದೀವಿ. ಸೊ ಸೇಮ್ ಡೇಟ್ ಟಾಟಾ ಮೋಟರ್ಸಲ್ಲಿ ಕ್ರೆಡಿಟ್ ಮಾಡೋಣ, 31/12/2016 ಬೈ ಇಂಟರೆಸ್ಟ್ ಅಕೌಂಟ್. ಅಮೌಂಟ್ ಎಷ್ಟು, 32,400. ಇದು ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಇರುವಂಥ ಇಂಟ್ರೆಸ್ಟ್ ಡ್ಯೂ ಎಂಟ್ರಿ. ಇದಾದ ಮೇಲೆ ನಾವು ನೆಕ್ಸ್ಟ್ ಎಂಟ್ರಿ ಏನು ಬರಿತೀವಿ ಅಂದರೆ ಇನ್ಸ್ಟಾಲ್ಮೆಂಟ್ ಪೇ ಮಾಡೋದಕ್ಕೆ, ಅಂದರೆ ಹಣನ ಹೈರ್ ವೆಂಡರ್ಗೆ ನಾವು ಪೇ ಮಾಡ್ತೀವಿ. ಹಾಗೇನು ಎಂಟ್ರಿ ಬರಿತೀವಿ, ಹೈರ್ ವೆಂಡರ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಇಲ್ಲಿ ಹೈರ್ ವೆಂಡರ್ ಇಸ್ ಟಾಟಾ ಮೋಟರ್ಸ್ ಲಿಮಿಟೆಡ್ ಅಕೌಂಟ್. ಸೊ ದಟ್ ಹೈರ್ ವೆಂಡರ್ ಅಕೌಂಟ್ ಡೆಬಿಟೆಡ್ ಟು
Tata Motors account. Date is 31st 12 2016 to bank account. Amount is 1,52,400. ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ನಾವು 1,52,400 ನಾವು ಪೇ ಮಾಡ್ತೀವಿ. ಸೊ ಈಗ ಸೆಕೆಂಡ್ ಎಂಟ್ರಿ ಆಯಿತು ಇಯರ್ ಎಂಡಲ್ಲಿ. ಹಾಗೆಯೇ ನಾವು ಆ ವರ್ಷದ ಮೂರನೇ ಎಂಟ್ರಿ ಯಾವುದು ಅಂತಂದರೆ ಡೆಪ್ರಿಸಿಯೇಷನ್ನ ಚಾರ್ಜ್ ಮಾಡಬೇಕು. ಯಾವುದ್ರ ಮೇಲೆ? ಅಸೆಟ್ ಮೇಲೆ. ಸೊ ಇಲ್ಲಿ ಅಸೆಟ್ ಎಷ್ಟು ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು? 10% ನಾವು ಅಸೆಟ್ ಮೇಲೆ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ಸೊ ಡೆಪ್ರಿಸಿಯೇಟ್ ದ ಕಾರ್ ಅಂಡ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಟ್ 10% ಪರ್ annum. ನಾವು 10% ಅಲ್ಲಿ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡೋಣ. ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಿದಾಗ ಎಂಟ್ರಿ ಡೆಪ್ರಿಸಿಯೇಷನ್ ಅಕೌಂಟ್ ಡೆಬಿಟೆಡ್ ಟು ಅಸೆಟ್ ಅಕೌಂಟ್. So that is 31st 12 2016 depreciation account debited to asset. Asset is to car account. Amount 10%. 4,40,000 10% means 44,000. So asset account ali credit side bani 31st 12 2016 by depreciation. Amount is 44,000. ಈಗ ಆ ವರ್ಷದ ಕೊನೆಯಲ್ಲಿ ಬರಿಬೇಕಾದಂಥ ಮೂರನೇ ಎಂಟ್ರಿನೂ ಕೂಡ ನಾವು ಬರೆದ್ವಿ. ನೆಕ್ಸ್ಟ್ ನಾಲ್ಕನೇ ಎಂಟ್ರಿ ಏನಂದರೆ ಇಂಟ್ರೆಸ್ಟ್ ಮತ್ತು ಡೆಪ್ರಿಸಿಯೇಷನನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ದಟ್ ಈಸ್ 31st 12 2016 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಮೌಂಟ್ ಈಸ್ 32,400. ಈ ಪೂರ್ತಿ ಅಮೌಂಟ್ನ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. 31st 12 2016 ಡೆಪ್ರಿಸಿಯೇಷನಲ್ಲಿ ಇರೋದನ್ನು ಕೂಡ ನಾವೇನು ಮಾಡಬೇಕು? ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ದಟ್ ಈಸ್ 44,000. ಈ ರೀತಿ ಆ ವರ್ಷದಲ್ಲಿ ಬರಿಬೇಕಾದಂಥ ಪ್ರಥಮ ವರ್ಷದಲ್ಲಿ ಬರಿಬೇಕಾದಂಥ ಎಲ್ಲ ಎಂಟ್ರೀಸ್ಗಳನ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಈಗ ನಾವು ಅದನ್ನ ಏನು ಮಾಡಬೇಕು? ಈ ಅಕೌಂಟ್ಸ್ಗಳನ್ನ ಕ್ಲೋಸ್ ಮಾಡಬೇಕು. ನಾವು 1 by 1 ಅಕೌಂಟ್ಸ್ನ ಕ್ಲೋಸ್ ಮಾಡ್ಕೊಂಬರೋಣ. ಫಸ್ಟ್ ಅಸೆಟ್ ಅಕೌಂಟ್ನ ಕ್ಲೋಸ್ ಮಾಡೋಣ. ದಟ್ ಈಸ್ 4,40,000. ಡೆಬಿಟ್ ಸೈಡ್ ಜಾಸ್ತಿ ಇದೆ, ಅದಕ್ಕೋಸ್ಕರ ನಾನು ಡೆಬಿಟ್ ಸೈಡ್ ತಗೊಳ್ತಾ ಇದ್ದೀನಿ. 4,40,000 31st 12 2016 by balance carried down 3,96,000. ಸೊ ಹಾಗೆ ನೆಕ್ಸ್ಟ್ ಇಯರ್ದು ಓಪನಿಂಗ್ ಬ್ಯಾಲೆನ್ಸ್ ಬರೆಯೋಣ. 1/1/2017 to balance brought down 3,96,000. ಅದೇ ರೀತಿ ನೆಕ್ಸ್ಟ್ ಟಾಟಾ ಮೋಟರ್ಸ್ ಅಕೌಂಟ್. ನೆಕ್ಸ್ಟ್ ಅಕೌಂಟು ಈ ಹೈರ್ ವೆಂಡರ್ ಅಕೌಂಟ್ನ ಕ್ಲೋಸ್ ಮಾಡೋಣ. ಇಲ್ಲಿ ನೋಡಿದಾಗ ನಮಗೆ ಕ್ರೆಡಿಟ್ ಸೈಡೇ ಜಾಸ್ತಿ ಬರ್ತಾ ಉಂಟು. 4,72,400 4,72,400. ಈಗ ಇದನ್ನು ಬ್ಯಾಲೆನ್ಸ್ ಮಾಡಿ ನಾವು ನೋಡಿದಾಗ ಎಷ್ಟು ಬಾಕಿ ಉಳಿದಿರುತ್ತೆ? 4,72,400 minus 1,52,400 minus 80,000, we get to balance carried down, we get 2,40,000. ಹಾಗೆ ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಬ್ಯಾಲೆನ್ಸ್ ಬರೆಯೋಣ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 2,40,000. ಈಗ ಸೆಕೆಂಡ್ ಇಯರ್ ಬಿಗಿನಿಂಗಲ್ಲಿ ನಮಗೆ ಬ್ಯಾಲೆನ್ಸ್ ಎಷ್ಟು ಬಂದಿದೆ? 2,40,000 ಬಂದಿದೆ. ಹಾಗೆ ಇನ್ನು ಮಿಕ್ಕ ಎರಡು ಅಕೌಂಟ್ನ ಕ್ಲೋಸ್ ಮಾಡೋಣ. ಇಂಟ್ರೆಸ್ಟ್ ಅಕೌಂಟು ಬೋತ್ ಸೈಡ್ ವಿ ಗೆಟ್ ಸೇಮ್ ಅಮೌಂಟ್ 32,400 44,000 44,000.
ಈಗ ನಾವು ಫಸ್ಟ್ ಇಯರ್ಗೆ ಬರಿಬೇಕಾದಂಥ ಎಲ್ಲ ಎಂಟ್ರಿಗಳನ್ನ ಬರೆದಿದ್ದಾಯಿತು, ಎಲ್ಲ ಎಂಟ್ರಿಗಳನ್ನ ಜರ್ನಲ್ಗೆ ಪೋಸ್ಟ್ ಮಾಡಿದ್ದಾಯಿತು. ಈಗ ಫಸ್ಟ್ ಇಯರ್ ಅಕೌಂಟ್ಸು ಕ್ಲೋಸ್ ಆಯಿತು. ಈಗ ನೆಕ್ಸ್ಟ್ ಇಯರ್ಗೆ ಎಂಟ್ರಿ ಯಾವಾಗ ಬರಿತೀವಿ ಅಂದರೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇ ಮಾಡೋವಾಗ. ಫಸ್ಟ್ ಇಯರಲ್ಲಿ ಮಾತ್ರ 2 ಎಕ್ಸ್ಟ್ರಾ ಎಂಟ್ರಿ ಬರುತ್ತೆ ಬಿಗಿನಿಂಗಲ್ಲಿ. ಅದರ್ವೈಸ್ ಇನ್ನು ಸಬ್ಸಿಕ್ವೆಂಟ್ ಇಯರ್ಸು ನಮಗೆ ಜಸ್ಟ್ 4 ಎಂಟ್ರಿಗಳು ರಿಪೀಟ್ ಆಗ್ತಾ ಇರುತ್ತೆ. ದ ಫಸ್ಟ್ ಎಂಟ್ರಿ ಅಂದರೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕೊಡುವಾಗ ಅಥವಾ ಸೆಕೆಂಡ್ ಇಯರ್ ಕೊನೆಯಲ್ಲಿ ಫಸ್ಟ್ ಎಂಟ್ರಿ ಏನು ಬರುತ್ತೆ ಅಂದರೆ ಇಂಟ್ರೆಸ್ಟ್ನ ಕ್ರೆಡಿಟ್ ಮಾಡಲಿಕ್ಕೆ ಅಥವಾ ಇಂಟ್ರೆಸ್ಟ್ ಡ್ಯೂ ಎಂಟ್ರಿ ಬರೀತೀವಿ. ಅದಕ್ಕೆ ಎಂಟ್ರಿ ಏನಂತಂದರೆ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್ ಟು ಹೈರ್ ವೆಂಡರ್ ಅಕೌಂಟ್. ಸೊ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಯಾವಾಗ ಪೇ ಮಾಡ್ತೀವಿ? 31/12/2017 ಪೇ ಮಾಡ್ತೀವಿ ಟು ಟಾಟಾ ಮೋಟಾರ್ಸ್ ಲಿಮಿಟೆಡ್ ಅಕೌಂಟ್. ಸೆಕೆಂಡ್ ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ ಎಷ್ಟಿದೆ? 21,600. ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್ ಟು ಹೈರ್ ವೆಂಡರ್ ಅಕೌಂಟ್. ದ ಹೈರ್ ವೆಂಡರ್ ಈಸ್ ಟಾಟಾ ಮೋಟಾರ್ಸ್ ಲಿಮಿಟೆಡ್ ಅಕೌಂಟ್. ಈ ಟಾಟಾ ಮೋಟಾರ್ಸ್ ಲಿಮಿಟೆಡ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರೀಬೇಕು. ಏನು ಬರೀಬೇಕು? 31/12/2017 ಬೈ ಇಂಟ್ರೆಸ್ಟ್ ಅಕೌಂಟ್. ಅಮೌಂಟ್ ಎಷ್ಟು? ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ 21,600. ಈ ಲೆಫ್ಟ್ ಸೈಡ್ ಟೇಬಲ್ ಇದೆ, ಅಲ್ಲಿ ನೋಡಿ 21,600. ಇದು ಫಸ್ಟ್ ಎಂಟ್ರಿ. ನೆಕ್ಸ್ಟ್ ಸೆಕೆಂಡ್ ಎಂಟ್ರಿ ಏನು ಬರಿತೀವಿ ನಾವು? ಪೇಮೆಂಟ್ ಆಫ್ ಇನ್ಸ್ಟಾಲ್ಮೆಂಟ್. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮಾಡಿದ್ದಕ್ಕೆ ನಾವು ಎಂಟ್ರಿ ಬರಿತೀವಿ. ದ ಎಂಟ್ರಿ ಈಸ್, ಹಣ ಕೊಡ್ತೀವಲ್ವಾ, ಯಾರಿಗೆ ಕೊಡ್ತೀವಿ? ಟಾಟಾ ಮೋಟಾರ್ಸಿಗೆ ಕೊಡ್ತೀವಿ. ದ ಎಂಟ್ರಿ ಈಸ್ ಟಾಟಾ ಮೋಟಾರ್ಸ್ ಲಿಮಿಟೆಡ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಸೊ ಈ ಟಾಟಾ ಮೋಟಾರ್ಸ್ ಲಿಮಿಟೆಡಲ್ಲಿ ನಾವೇನು ಬರೀಬೇಕು? 31/12/2017 ಟು ಬ್ಯಾಂಕ್ ಅಕೌಂಟ್. ಏನಕ್ಕೆ? ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ್ದಕ್ಕೆ. ಅಮೌಂಟ್ ಎಷ್ಟು? ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಇಲ್ಲುಂಟು ನೋಡಿ, ದಟ್ ಈಸ್ 1,41,600. 1,41,600 ಇದು ಸೆಕೆಂಡ್ ಇನ್ಸ್ಟಾಲ್ಮೆಂಟ್. ಸೆಕೆಂಡ್ ಇಯರಲ್ಲಿ ನಾವು ಸೆಕೆಂಡ್ ಎಂಟ್ರಿನ ಬರೆದಾಯಿತು. ನೆಕ್ಸ್ಟ್ ಮೂರನೇ ಎಂಟ್ರಿ ಏನಂತಂದರೆ ಡೆಪ್ರಿಸಿಯೇಷನನ್ನು ಚಾರ್ಜ್ ಮಾಡಬೇಕು. ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಿದಾಗ ನಮಗೆ ಎಂಟ್ರಿ ಏನು ಬರುತ್ತೆ? ಡೆಪ್ರಿಸಿಯೇಷನ್ ಅಕೌಂಟ್ ಡೆಬಿಟೆಡ್ ಟು ಕಾರ್ ಅಕೌಂಟ್. ಸೆಕೆಂಡ್ ಇಯರ್ ಡೆಪ್ರಿಸಿಯೇಷನ್ ಎಷ್ಟು ಅಂತಂದರೆ 10% ಆನ್ ರಿಟರ್ನ್ ಡೌನ್ ವ್ಯಾಲ್ಯೂ. ಈ 10% ರಿಟರ್ನ್ ಡೌನ್ ವ್ಯಾಲ್ಯೂ ಮೇಲೆ ಎಷ್ಟು ತೆಗಿಬೇಕು? 10%. ಸೊ ಫಸ್ಟ್ ಇಯರ್ದು ಡೆಪ್ರಿಸಿಯೇಷನ್ ಎಷ್ಟಿದೆ? ಫಸ್ಟ್ ಇಯರ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ನೋಡೋಣ. ಅಸೆಟ್ದು 3,96,000 ಇದೆ. ನಾವು ಈ 3,96,000 ಮೇಲೆ ನಾವು ಡೆಪ್ರಿಸಿಯೇಷನ್ನ 10% ತೆಗಿಬೇಕು. ದಟ್ ಈಸ್ 3,96,000 ಇಂಟು 10%. ಎಷ್ಟು ಬರ್ತದೆ ನೋಡೋಣ. 3,96,000 ಇಂಟು 10% ಎಷ್ಟು ಬರ್ತದೆ? 39,600. ಈಗ ಅಸೆಟ್ ಅಕೌಂಟಲ್ಲಿ ಕ್ರೆಡಿಟ್ ಎಂಟ್ರಿ ಬರೆಯೋಣ. 31/12/2017 ಬೈ ಡೆಪ್ರಿಸಿಯೇಷನ್ ಅಕೌಂಟ್ 39,600. ಇದು ಆ ವರ್ಷದ ಮೂರನೇ ಎಂಟ್ರಿ ಆಯಿತು. ಈಗ 3 ಎಂಟ್ರಿ ಆಯಿತು. ಈಗ 4ನೇ ಎಂಟ್ರಿ ಬರಿಬೇಕು. 4ನೇ ಎಂಟ್ರಿ ಏನು ಅಂತಂದರೆ ಈ ಇಂಟ್ರೆಸ್ಟ್ ಮತ್ತು ಡೆಪ್ರಿಸಿಯೇಷನ್ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ದಟ್ ಈಸ್ 31/12/2017 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಎಷ್ಟು? 21,600. ಹಾಗೆಯೇ ಈ ಡೆಪ್ರಿಸಿಯೇಷನನ್ನು ನಾವು ಟ್ರಾನ್ಸ್ಫರ್ ಮಾಡೋಣ.
by profit and loss account 39,600. ಸೊ ನಾವೀಗ ಇಂಟ್ರೆಸ್ಟ್ ಮತ್ತು ಡೆಪ್ರಿಸಿಯೇಷನನ್ನು ಟ್ರಾನ್ಸ್ಫರ್ ಮಾಡಿ ಆಯಿತು. ಸೊ ಈ ಸೆಕೆಂಡ್ ಇಯರಲ್ಲಿ ನಾವು ಪಾಸ್ ಮಾಡಬೇಕಾಗಿರೋಂಥ 4 ಎಂಟ್ರಿಗಳನ್ನ ನಾವು ಪಾಸ್ ಮಾಡಿ ಆಯಿತು. ಈಗ ಅಕೌಂಟ್ಸ್ನ ಕ್ಲೋಸ್ ಮಾಡೋಣ. ಫಸ್ಟು ಅಸೆಟ್ ಅಕೌಂಟ್ನ ಕ್ಲೋಸ್ ಮಾಡೋಣ. ಡೆಬಿಟ್ ಸೈಡ್ ನಮಗೆ ಬ್ಯಾಲೆನ್ಸ್ ಜಾಸ್ತಿ ಉಂಟು, 3,96,000. 3,96,000. ಈಗ 3,96,000 ಮೈನಸ್ 39,600 ಎಷ್ಟು ಬರುತ್ತೆ ನೋಡೋಣ. $3,96,000 minus 39,600. We get 3,56,400. That is by balance carried down. That is 3,56,400. 3,56,400. Date is 31st/12/2017. So ಇದನ್ನು ನಾವು ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಬ್ಯಾಲೆನ್ಸ್ ಮಾಡೋಣ. ದಟ್ ಈಸ್ 1/1/2018 to balance brought down. Amount is 3,56,400. ಈಗ ಅಸೆಟ್ ಅಕೌಂಟ್ನ ಕ್ಲೋಸ್ ಮಾಡಿ ಆಯಿತು. ಈಗ ನಾವು ನೆಕ್ಸ್ಟ್ ಟಾಟಾ ಮೋಟಾರ್ಸ್ ಅಕೌಂಟ್ನ ಕ್ಲೋಸ್ ಮಾಡೋಣ. 2 lakh ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ, 2,61,600. 2,61,600. 2,61,600 minus 1,41,600. We get 1,20,000. Date is same date, 31st/12/2017. Balance amount is to balance carried down is 1,20,000. ಎರಡನೇ ವರ್ಷದ ಕೊನೆಯಲ್ಲಿ ಹೈರ್ ವೆಂಡರ್ ಅಕೌಂಟಲ್ಲಿ ಎಷ್ಟು ಬಾಕಿ ಉಳಿದಿದೆ? 1,20,000. ಸೊ ಅದನ್ನು ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಬ್ಯಾಲೆನ್ಸ್ ಮಾಡೋಣ. ಇಟ್ ಈಸ್ 1/1/2018 ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇಷ್ಟು 1,20,000. ನೆಕ್ಸ್ಟ್ ನಾವೇನು ಈ ಎರಡು ಅಕೌಂಟ್ ಇದೆಯಲ್ಲ, ಇಂಟ್ರೆಸ್ಟ್ ಅಕೌಂಟ್ ಮತ್ತು ಡೆಪ್ರಿಸಿಯೇಷನ್ ಅಕೌಂಟ್ನ ಕ್ಲೋಸ್ ಮಾಡೋಣ. ಬೋತ್ ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್ ಸೇಮ್ ಅಮೌಂಟ್ ಬಂದಿದೆ. ಸೊ ನಾವು ಏನು ಮಾಡೋಣ, ಅಕೌಂಟ್ನ ಕ್ಲೋಸ್ ಮಾಡೋಣ. 39,600 ಡಿವೈಡೆಡ್ ಬೈ both side 39,600 in depreciation account, interest account 21,600 on both side. So with this we have completed all the postings of second year. Now we move on to the third and final year. The third and final year first entry is for interest due entry. Interest due entry ಏನು ಬರಿಬೇಕು, interest account debited to hire vendor account. Who is hire vendor? Tata Motors account. Tata Motors Limited account. Amount is ಮೂರನೇ ವರ್ಷದ ಇಂಟ್ರೆಸ್ಟ್ ಎಷ್ಟು? 10,800. ಓಕೆ. ಸೊ ಕ್ರೆಡಿಟ್ ಎಂಟ್ರಿ ಏನು ಬರೀಬೇಕು, ಯಾವುದರಲ್ಲಿ? ಟಾಟಾ ಮೋಟರ್ಸ್ ಅಕೌಂಟಲ್ಲಿ. ಡೇಟ್ ಇಸ್ 31st/12/2018 ಬೈ ಬ್ಯಾಲೆನ್ಸ್ by interest account. Amount is 10,800. First entry is for
interest due entry. Interest account debited to hire vendor account, or here it's a Tata Motors account. ಈ ಇಂಟ್ರೆಸ್ಟ್ ಡ್ಯೂ ಎಂಟ್ರಿ ಬರೆದ ನಂತರ ಸೆಕೆಂಡ್ ಎಂಟ್ರಿ ಏನು ಬರಿಬೇಕು ನಾವು? ಹ್ಯಾವ್ ಟು ರೈಟ್ ಪೇಮೆಂಟ್ ಆಫ್ ಇನ್ಸ್ಟಾಲ್ಮೆಂಟ್, ದಟ್ ಈಸ್ Tata Motors account debited to bank account, or hire vendor account debited to bank account. ಇಲ್ಲಿ hire vendor ಯಾರು? Tata Motors to ಬ್ಯಾಂಕ್ ಅಕೌಂಟ್. ಮೂರನೇ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟು ಪೇ ಮಾಡ್ತಾರೆ ಇಲ್ಲಿ ನೋಡಿ, 30,800 ನ 1,30,800 ಪೇ ಮಾಡ್ತಾರೆ. ಅದನ್ನ ನಾನು ಇಲ್ಲಿ ಬರೀತೀನಿ, 1,30,800. ಈಗ ಸೆಕೆಂಡ್ ಎಂಟ್ರಿ ಬರೆದಾಯ್ತು, ದಟ್ ಈಸ್ ಫಾರ್ ಪೇಮೆಂಟ್ ಆಫ್ ಇನ್ಸ್ಟಾಲ್ಮೆಂಟ್. ಮೂರನೇ ಎಂಟ್ರಿ ಏನು ಬರಿಬೇಕು ನಾವು? ಡೆಪ್ರಿಸಿಯೇಷನ್ ಅನ್ನು ಚಾರ್ಜ್ ಮಾಡಬೇಕು. ಡೆಪ್ರಿಸಿಯೇಷನ್ ಯಾವ್ದ್ರ ಮೇಲೆ ಮಾಡಬೇಕು? ರಿಟರ್ನ್ ಡೌನ್ ವ್ಯಾಲ್ಯೂ ಮೇಲೆ ಮಾಡಬೇಕು. ರಿಟರ್ನ್ ಡೌನ್ ವ್ಯಾಲ್ಯೂ ಎಷ್ಟಿದೆ ಅಸೆಟ್ಟು? 3,56,400. ಸೊ 3,56,400 ಮೇಲೆ ನಾವು ಡೆಪ್ರಿಸಿಯೇಷನ್ ಬರೆಯೋಣ. ಡೆಪ್ರಿಸಿಯೇಷನ್ ಅಕೌಂಟ್ ಡೆಬಿಟೆಡ್ ಟು ಅಸೆಟ್ ಅಕೌಂಟ್, ಆರ್ ಹಿಯರ್ ಇಟ್ ಈಸ್ ಕಾರ್ ಅಕೌಂಟ್. ದಟ್ ಈಸ್ 3,56,400 into 10%. That comes to 35,640. Date is 31st/12/2018. ಡೆಪ್ರಿಸಿಯೇಷನ್ ಅಕೌಂಟ್ ಡೆಬಿಟ್ ಮಾಡಿದ್ಮೇಲೆ ಕರೆಸ್ಪಾಂಡಿಂಗ್ಲಿ ಅಸೆಟ್ ಅಕೌಂಟ್ನ ಕ್ರೆಡಿಟ್ ಮಾಡಬೇಕು. 31st/12/2018 by depreciation account. Amount is 35,640. ಸೊ ನಾವೀಗ ಈ ವರ್ಷದಲ್ಲಿ ಬರಿಬೇಕಾದಂಥ ಕೊನೆಯ ಎಂಟ್ರಿ ಅಂದರೆ ಫೋರ್ತ್ ಎಂಟ್ರಿ ಏನು ಬರಿತೀವಿ, ಇಂಟ್ರೆಸ್ಟ್ ಮತ್ತು ಡೆಪ್ರಿಸಿಯೇಷನನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ದಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟೆಡ್ ಟು ಇಂಟ್ರೆಸ್ಟ್ ಅಕೌಂಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟೆಡ್ ಟು ಡೆಪ್ರಿಸಿಯೇಷನ್ ಅಕೌಂಟ್. ಸೊ ಇಂಟ್ರೆಸ್ಟ್ ಅಕೌಂಟಲ್ಲಿ ಎಂಟ್ರಿ ಯಾವ ಸೈಡ್ ಬರುತ್ತೆ? ಕ್ರೆಡಿಟ್ ಸೈಡ್ ಬರುತ್ತೆ. 31st/12/2018 by profit and loss account. Amount is 10,800. Here also 31st/12/2018 by profit and loss account. Amount is 35,640. ಈ ಎಲ್ಲ ಎಂಟ್ರೀಸ್ನು ನಾವು ಬರ್ದಾಯ್ತು. ಈಗ 4 ಎಂಟ್ರಿಗಳು ಬರಿಬೇಕು. ಆ 4 ಎಂಟ್ರಿಗಳನ್ನ ಪೋಸ್ಟ್ ಮಾಡಿದ್ದಾಯ್ತು. ನಾವೀಗ ಈ ಅಕೌಂಟ್ಸ್ಗಳನ್ನ ಕ್ಲೋಸ್ ಮಾಡೋಣ. ಫಸ್ಟ್ ನಾವು ಯಾವುದು ಕ್ಲೋಸ್ ಮಾಡೋಣ? ಅಸೆಟ್ ಅಕೌಂಟ್ನ ಕ್ಲೋಸ್ ಮಾಡೋಣ. ದಟ್ ಈಸ್ ಡೆಬಿಟ್ ಸೈಡ್ ನಮಗೆ ಜಾಸ್ತಿ ಬ್ಯಾಲೆನ್ಸ್ ಉಂಟು, 3,56,400. 3,56,400. ಈಗ 3,56,400 ಅಲ್ಲಿ 35,640 ಲೆಸ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ನೋಡೋಣ. 3,56,400 ಮೈನಸ್ 35,640, ವಿ ಗೆಟ್ 3,20,760. ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ಗೆ ಬರೆಯೋಣ. 31st/12/2018 by balance carried down 3,20,760. 3,20,760. ಈಗ ನಾವು ಅಸೆಟ್ ಅಕೌಂಟ್ನ ಕ್ಲೋಸ್ ಮಾಡಿ ಆಯಿತು. ನೆಕ್ಸ್ಟು ಟಾಟಾ ಮೋಟರ್ಸ್ ಅಕೌಂಟ್ನ ಕ್ಲೋಸ್ ಮಾಡೋಣ, ಅಥವಾ ಹೈರ್ ವೆಂಡರ್ ಅಕೌಂಟ್ನ. ಈ ಹೈರ್ ವೆಂಡರ್ ಅಕೌಂಟಲ್ಲಿ 3ನೇ ವರ್ಷದ ಕೊನೆಯಲ್ಲಿ ಏನಾಗ್ತದೆ, ಈ ಅಕೌಂಟ್ಸು ಸೆಟ್ಲ್ ಆಗಿ ಅವ್ರಿಗೆ ಕೊಡಬೇಕಾದಂಥ ಬಾಕಿ ಎಲ್ಲ 0 ಆಗುತ್ತೆ. ಸೊ ಹಾಗಾಗಿ ಏನಾಗಿದೆ ನೋಡಿ, ಎರಡೂ ಸೈಡ್ ನಮಗೆ ಟೋಟಲ್ ಸೇಮ್ ಬಂದೆ, 1,30,800, 1,30,800. ಸೊ ಹೈರ್ ವೆಂಡರ್ ಅಕೌಂಟು 3ನೇ ವರ್ಷಕ್ಕೆ ಕ್ಲೋಸ್ ಆಗುತ್ತೆ. ಹಾಗೇನೆ ಇನ್ನು ಮಿಕ್ಕ 2 ಅಕೌಂಟ್, ಇಂಟ್ರೆಸ್ಟ್ ಅಕೌಂಟು ಮತ್ತು ಡೆಪ್ರಿಸಿಯೇಷನ್ ಅಕೌಂಟ್ನ ಕ್ಲೋಸ್ ಮಾಡೋಣ. 10,800, 10,800. ಡೆಪ್ರಿಸಿಯೇಷನ್ ಅಕೌಂಟ್ 35,640, 35,640. ಸೊ ಈಗ ನಾವು
ಶ್ರೀಮತಿ ವೀಣಾ ಅನ್ನೋರ ಬುಕ್ಸಲ್ಲಿ ಮಾಡಬೇಕಾದಂಥ ಎಲ್ಲ ಲೆಡ್ಜರ್ಗಳನ್ನ ನಾವು ಮಾಡಿ ಆಯಿತು. ನೆಕ್ಸ್ಟ್ ಇನ್ನೂ ಒಂದು ಪಾರ್ಟ್ ಇದೆ, ಏನದು ಪಾಸ್ ದ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಟಾಟಾ ಮೋಟರ್ಸ್ ಲಿಮಿಟೆಡ್. ಅಂದರೆ ಹೈರ್ ವೆಂಡರ್ ಹೈರ್ ಸೆಲ್ಲರ್ ಅಕೌಂಟಲ್ಲಿ ನಾವೇನು ಮಾಡಬೇಕು, ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಬೇಕು. ಇದನ್ನು ನಾವು ನೋಡೋಣ. ಈಗ ನಾನಿಲ್ಲಿ ಬರೆದಿದ್ದೀನಿ ನೋಡಿ, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಟಾಟಾ ಮೋಟರ್ಸ್ ಕಂಪನಿ, ಟಾಟಾ ಮೋಟರ್ಸ್ ಲಿಮಿಟೆಡ್. ಓಕೆ, ಈ ಸಂಸ್ಥೆಯ ಜರ್ನಲ್ ಎಂಟ್ರೀಸಲ್ಲಿ ನಾವು ಈಗ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡೋಣ. ಫಸ್ಟ್ ಯಾವಾಗ ಹೈರ್ ಪರ್ಚೇಸ್ ಅಗ್ರಿಮೆಂಟ್ ಎಂಟ್ರ್ ಆದಾಗ ಫಸ್ಟ್ ನಾವು 2 ಎಂಟ್ರೀಸ್ನ ಬರಿತೀವಿ. ಫಸ್ಟ್ ಏನು, ಅಸೆಟ್ನ ಸೇಲ್ ಮಾಡೋದಕ್ಕೆ, ಅಂದರೆ ಇಲ್ಲಿ ಏನು ಸೆಲ್ಲರ್, ಇವನು ಟಾಟಾ ಮೋಟರ್ಸ್ ಅನ್ನೋರು ಸೆಲ್ಲರ್, ಸೇಲ್ ಮಾಡಿದ್ದಕ್ಕೆ ಒಂದು ಎಂಟ್ರಿ ಬರಿತೀವಿ. ಹಾಗೆ ನೆಕ್ಸ್ಟ್ ಏನು ಎಂಟ್ರಿ ಬರಿತೀವಿ, ಡೌನ್ ಪೇಮೆಂಟ್ನ ರಿಸೀವ್ ಮಾಡಿದ್ದಕ್ಕೊಂದು ಎಂಟ್ರಿ ಬರಿತೀವಿ. ದ ಫಸ್ಟ್ ಎಂಟ್ರಿ ವುಡ್ ಬಿ hire purchaser account debited to hire purchase sales account. So date ಯಾವುದು, 1/1/2016. ಫಸ್ಟ್ ಎಂಟ್ರಿ ಈಸ್ ಹೈರ್ ಪರ್ಚೇಸರ್ ಅಕೌಂಟ್. ಇಲ್ಲಿ ಯಾರು ಹೈರ್ ಪರ್ಚೇಸರು, ವೀಣಾ. ಸೊ ನಾವೇನು ಮಾಡಬೇಕು, ವೀಣಾ ಅಕೌಂಟ್ ಡೆಬಿಟೆಡ್ to hire purchase ಸೇಲ್ಸ್ ಅಕೌಂಟ್. ಅಮೌಂಟ್ ಎಷ್ಟು, 4,40,000. ಅವ್ರು ಸೇಲ್ ಮಾಡ್ತಿರೋದು ಬೆಲೆ ಎಷ್ಟು, 4,40,000. ದಿಸ್ ಇಸ್ ಅ ಫಸ್ಟ್ ಎಂಟ್ರಿ. ಸೊ ಇದು ಫಸ್ಟ್ ಟ್ರಾನ್ಸಾಕ್ಷನ್ ಆಯಿತು. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನಾಗಿರುತ್ತೆ, ಅವರು ಡೌನ್ ಪೇಮೆಂಟ್ನ ರಿಸೀವ್ ಮಾಡಿರ್ತಾರೆ. ಡೌನ್ ಪೇಮೆಂಟ್ ರಿಸೀವ್ ಮಾಡಿರೋದಕ್ಕೆ ಎಂಟ್ರಿ ಏನು ಬರುತ್ತೆ ಅಂದರೆ, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಹೈರ್ ಪರ್ಚೇಸರ್ ಅಕೌಂಟ್. ಇದಕ್ಕೆ ಫಸ್ಟ್ ಇದಕ್ಕೆ ನರೇಷನ್ ಬರೆಯುವ, ಬಿ ಹೈರ್ ಪರ್ಚೇಸ್ ಸೇಲ್ಸ್ made to Mrs. Veena. Okay. The second entry for receiving the down payment. The date is 1/1/2016. Bank account debited to Veena account. ಡೌನ್ ಪೇಮೆಂಟ್ ಎಷ್ಟು ರಿಸೀವ್ ಮಾಡಿದ್ದಾರೆ, 80,000. ಇದು ಸೆಕೆಂಡ್ ಎಂಟ್ರಿ. ನರೇಷನ್ ಬರೆಯೋಣ, ಬಿ ಡೌನ್ ಪೇಮೆಂಟ್ ರಿಸೀವ್ಡ್. ಓಕೆನಾ, ಈಗ ಡೌನ್ ಪೇಮೆಂಟ್ ಆಯ್ತು. ಇದು ಫಸ್ಟ್ 2 ಎಂಟ್ರೀಸ್. ಯಾವಾಗ ಅವರು ಅಗ್ರಿಮೆಂಟ್ ಹೈರ್ ಪರ್ಚೇಸ್ ಅಗ್ರಿಮೆಂಟ್ಗೆ ಎಂಟ್ರಿ ಆಗುವಾಗ ಈ 2 ಎಂಟ್ರಿಗಳನ್ನ ನಾವು ಬರಿಬೇಕು. ನೆಕ್ಸ್ಟ್ ಫಸ್ಟ್ ಇಯರ್ ಎಂಡಲ್ಲಿ, ಅಂದರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ರಿಸೀವ್ ಮಾಡ್ತಾರಲ್ವ, ಆವಾಗ ನಾವು ನೆಕ್ಸ್ಟ್ ಎಂಟ್ರಿನ ಬರಿಬೇಕು. ಅದರಲ್ಲಿ ಫಸ್ಟ್ ಎಂಟ್ರಿ ಏನು ಬರಿತೀವಿ ಅಂದರೆ, ಇಂಟ್ರೆಸ್ಟ್ನ ರಿಸೀವ್ ಮಾಡ್ತೀವಲ್ವ, ಅಂದರೆ ಇಂಟ್ರೆಸ್ಟ್ ಡ್ಯೂ ಎಂಟ್ರಿ ಬರಿತೀವಿ. ಇಂಟ್ರೆಸ್ಟ್ ಡ್ಯೂ ಎಂಟ್ರಿ ಹೇಗೆ ಬರಿಬೇಕು ಅಂದರೆ, 31/12/2016. Interest due entry is hire purchaser account debited to interest account. Hire purchaser ಯಾರು, ವೀಣಾ account debited to interest account.
ಫಸ್ಟ್ ಇಯರ್ದು ಇಂಟ್ರೆಸ್ಟ್ ಎಷ್ಟು? 32,400 ಡೆಬಿಟ್, 32,400 ಕ್ರೆಡಿಟ್. ನರೇಶನ್ ಬರೆಯೋಣ. ಇಂಟ್ರೆಸ್ಟ್ ಡ್ಯೂ ಆನ್ ಫಸ್ಟ್ ಇನ್ಸ್ಟಾಲ್ಮೆಂಟ್. ಓಕೆ, ಇದು ಫಸ್ಟ್ ಎಂಟ್ರಿ ಆಗುತ್ತೆ. ಈಗ ನೆಕ್ಸ್ಟ್ ಎಂಟ್ರಿ, ಸೆಕೆಂಡ್ ಎಂಟ್ರಿ ಏನು ಮಾಡ್ತೀವಿ ನಾವು? ಇನ್ಸ್ಟಾಲ್ಮೆಂಟ್ ಅಮೌಂಟ್ನ ರಿಸೀವ್ ಮಾಡಿದ್ದಕ್ಕೆ ಎಂಟ್ರಿ ಬರಿತೀವಿ. ಇನ್ಸ್ಟಾಲ್ಮೆಂಟ್ ಅಮೌಂಟ್ನ ರಿಸೀವ್ ಮಾಡಿದಾಗ ಏನು ಎಂಟ್ರಿ ಬರಿತೀವಿ? ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಹೈರ್ ಪರ್ಚೇಸರ್ ಅಕೌಂಟ್. ದಟ್ ಈಸ್ 31/12/2016 ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ವಿನಾ ಅಕೌಂಟ್. ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು ರಿಸೀವ್ ಮಾಡ್ತೀವಿ? 1,52,400. I write that 1,52,400, 1,52,400 being first installment received. Okay, ಇದು ಸೆಕೆಂಡ್ ಎಂಟ್ರಿ. ಈಗ ನೆಕ್ಸ್ಟ್ ಮೂರನೇ ಎಂಟ್ರಿ, ಹೈರ್ ವೆಂಡರ್ ಏನು ಮಾಡಬೇಕು ಅಂದರೆ, ಈ ಇಂಟ್ರೆಸ್ಟ್ ಇದೆ ಅಲ್ವಾ, ಇಂಟ್ರೆಸ್ಟ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು? ಅವನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಏನು ಎಂಟ್ರಿ ಬರಿತೀವಿ? ಇಲ್ಲಿ ಇಂಟ್ರೆಸ್ಟ್ ಏನಾಗಿದೆ? ಫಸ್ಟ್ ಎಂಟ್ರಿಯಲ್ಲಿ ಕ್ರೆಡಿಟ್ ಆಗಿದೆ. ಇಲ್ಲಿ ಉಲ್ಟಾ ಮಾಡಬೇಕು, ಅದನ್ನು ಕ್ಲೋಸ್ ಮಾಡಬೇಕು ಅಂತ. ಅದಕ್ಕೆ ಏನು ಮಾಡಬೇಕು? ಇಂಟ್ರೆಸ್ಟ್ ಅಕೌಂಟ್ ಡೆಬಿಟ್ ಟು profit and loss account. Amount is 32,400. 32,400. ಈಗ ಹೈರ್ ವೆಂಡರ್ ಅಕೌಂಟಲ್ಲಿ ನಮಗೆ ಕೇವಲ ಪ್ರತಿ ವರ್ಷ ಬರೀ 3 ಎಂಟ್ರಿಗಳು ಬರುವಂಥದ್ದು. ಹೈರ್ ಪರ್ಚೇಸರಲ್ಲಿ 4 ಎಂಟ್ರಿ ಬರ್ತಿತ್ತಲ್ವಾ, ಪ್ರತಿ ವರ್ಷ ಕೊನೆಯಲ್ಲಿ ನಮಗೆ ಇಲ್ಲಿ 3 ಎಂಟ್ರಿ ಬರುತ್ತೆ. ಒಂದು ಇಂಟ್ರೆಸ್ಟ್ ಡ್ಯೂ ಎಂಟ್ರಿ, ಸೆಕೆಂಡ್ ಒನ್ payment receipt of installment, and third entry is transfer of interest to profit and loss account. ಈಗ ಫಸ್ಟ್ ಇಯರ್ದು ಎಲ್ಲ ಎಂಟ್ರೀಸು ಬರ್ದಾಯ್ತು. ನೆಕ್ಸ್ಟ್ ಸೆಕೆಂಡ್ ಇಯರ್ದು ಇಲ್ಲಿ ಏನು ಎಂಟ್ರಿ ಬರಿತೀವಿ ಅಂದರೆ, ಫಸ್ಟ್ ಇಂಟ್ರೆಸ್ಟ್ ಡ್ಯೂ ಎಂಟ್ರಿ. ಇಂಟ್ರೆಸ್ಟ್ ಯಾವಾಗ ಡ್ಯೂ ಆಗುತ್ತೆ? ನೆಕ್ಸ್ಟ್ ಇಯರ್ ಕೊನೆಯಲ್ಲಿ, ದಟ್ ಈಸ್ 31/12/2017. ಇಂಟ್ರೆಸ್ಟ್ ಡ್ಯೂ ಎಂಟ್ರಿ ಏನು ಬರಿತೀವಿ? ವೀಣಾ ಅಕೌಂಟ್ ಡೆಬಿಟ್ ಟು ಇಂಟರೆಸ್ಟ್ ಅಕೌಂಟ್. ಅಮೌಂಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ ಎಷ್ಟು? 21,600. 21,600 ನರೇಶನ್ ಬರೆಯೋಣ. ಬೀಯಿಂಗ್ ಇಂಟ್ರೆಸ್ಟ್ ಡ್ಯೂ ಆನ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್. ಈಗ ಫಸ್ಟ್ ಇಂಟ್ರೆಸ್ಟ್ ಡ್ಯೂ ಎಂಟ್ರಿ ಬರೆದ್ವಿ. ಸೆಕೆಂಡ್ ಎಂಟ್ರಿ ಏನು ಬರಿಬೇಕು ನಾವು? ಇನ್ಸ್ಟಾಲ್ಮೆಂಟ್ನ ರಿಸೀವ್ ಮಾಡ್ತೀವಿ. ಇಂಟ್ರೆಸ್ಟ್ ಇನ್ಸ್ಟಾಲ್ಮೆಂಟ್ ರಿಸೀವ್ ಮಾಡಿದಾಗ ಏನು ಎಂಟ್ರಿ ಬರಿತೀವಿ? ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ವೀಣಾ ಅಕೌಂಟ್. ಅಮೌಂಟ್ ಈ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟು? 1,41,600. 1,41,600. 1,41,600 ನರೇಶನ್ ಬರೆಯೋಣ. ಬೀಯಿಂಗ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ರಿಸೀವ್ಡ್. ಈಗ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕೂಡ ನಾವು ರಿಸೀವ್ ಮಾಡಿ ಆಯಿತು. ನೆಕ್ಸ್ಟ್ ಈ ಸೆಕೆಂಡ್ ಎಂಟ್ರಿ ಆಯಿತು ಸೆಕೆಂಡ್ ಇಯರಲ್ಲಿ. ಮೂರನೇ ಎಂಟ್ರಿ ಏನು ಬರೀಬೇಕು ಅಂತ? ಮೂರನೇ ಎಂಟ್ರಿನೂ ಇಂಟ್ರೆಸ್ಟ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ದಟ್ ಈಸ್ 31/12/2017 ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಮೌಂಟ್ ಎಷ್ಟು? 21,600. 21,600 being
interest transferred to profit and loss account. ಈಗ ಸೆಕೆಂಡ್ ಇಯರ್ದು ಎಲ್ಲ ಎಂಟ್ರಿಗಳನ್ನ ನಾವು ಬರ್ದಾಯ್ತು. ಈಗ ಮೂರನೇ ವರ್ಷಕ್ಕೆ ಹೋಗೋಣ. ಮೂರನೇ ವರ್ಷದ ಕೊನೆಯಲ್ಲೂ ಕೂಡ ಇದೇ ರೀತಿ ನಾವು 3 ಎಂಟ್ರಿಗಳನ್ನ ಬರಿಬೇಕು. ದ ಫಸ್ಟ್ ಎಂಟ್ರಿ ಈಸ್ ಬಿ ಫಾರ್ interest due entry. Interest due entry is hire purchaser account debited to interest account, that is Veena account debited to interest account. So amount is 10,800. ಮೂರನೇ ವರ್ಷದ ಇಂಟ್ರೆಸ್ಟ್ ಎಷ್ಟು ಬಾಕಿ ಇದೆ? 10,800. ಎಂಟ್ರಿ ಬರೆಯೋಣ. being interest due on third installment. ಈಗ ನೆಕ್ಸ್ಟ್ ಎಂಟ್ರಿ ಬರೆಯೋಣ. ನೆಕ್ಸ್ಟ್ ಎಂಟ್ರಿ ವುಡ್ ಬಿ ಫಾರ್ ರಿಸಿಪ್ಟ್ ಆಫ್ ಇನ್ಸ್ಟಾಲ್ಮೆಂಟ್ ಅಮೌಂಟ್. ದ ಇಂಟ್ರೆಸ್ಟ್ ಅಮೌಂಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ನ ರಿಸೀವ್ ಮಾಡಿದಾಗ ನಮ್ಗೆ ಎಂಟ್ರಿ ಈಸ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ to hire vendor account, that is to Veena account. Narration will be being third installment received. Third installment ಎಷ್ಟು ರಿಸೀವ್ ಮಾಡಿದೀವಿ ನಾವು? 1,30,800. 1,30,800 ಕ್ರೆಡಿಟ್. ಸೊ ಈಗ ನಾವು ಥರ್ಡ್ ಇನ್ಸ್ಟಾಲ್ಮೆಂಟ್ನ ರಿಸೀವ್ ಮಾಡಿ ಆಯಿತು. ಕೊನೆಯ ಎಂಟ್ರಿ ಅಂದರೆ ಮೂರನೇ ವರ್ಷದ ಕೊನೆಯ ಎಂಟ್ರಿ ಏನಾಗುತ್ತೆ? ಈ ಇಂಟ್ರೆಸ್ಟ್ ಅಮೌಂಟ್ನ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ದಟ್ ಈಸ್ 31/12/2018 ಇಂಟರೆಸ್ಟ್ ಅಕೌಂಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಮೌಂಟ್ ಈಸ್ 10,800. Credit amount 10,800. being interest transferred to profit and loss account. With this we have completed all the journal entries. This is how we have to write the journal entries in the books of hire seller. With this we have completed this problem. ನಿಮಗೆ ಇದೇ ರೀತಿ ಎಕ್ಸಾಮಲ್ಲೂ ಕೂಡ ಪ್ರಾಬ್ಲಮ್ಸು ಬರುತ್ತೆ ಫಾರ್ 15 ಮಾರ್ಕ್ಸ್. ನೋಡ್ಕೊಳ್ಳಿ, ವಿಡಿಯೋ ನೋಡಿ, ನೋಡಿ. ಇನ್ನೂ ಏನಾದ್ರು ನಿಮಗೆ ಡೌಟ್ಸ್ ಬಂದರೆ ಯು ಕ್ಯಾನ್ ಆಲ್ವೇಸ್ ಆಸ್ಕ್ ಮೀ. ಥ್ಯಾಂಕ್ ಯು ವೆರಿ ಮಚ್.